ವೀಕ್ಷಕರಿಗೆ ನಮಸ್ಕಾರ. ಮೀತಾ ಆಸ್ಟ್ರೋ ವರ್ಲ್ಡ್ಗೆ ಸ್ವಾಗತ. ನಾನು ಮೀತಾ ಮಾತನಾಡ್ತಾ ಇದ್ದೀನಿ. ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಚಾನಲಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ತಿಂಗಳ ಭವಿಷ್ಯ, ಗ್ರಹಗತಿಗಳ ಬದಲಾವಣೆ, ಕುಜದೋಷ, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವಾಸ್ತುವಿಗೆ ಸಂಬಂಧಪಟ್ಟಂತೆ, ಮಕ್ಕಳ ವಿದ್ಯಾಭ್ಯಾಸ, ಎಲ್ಲ ರೀತಿಯ ಸಮಸ್ಯೆಗಳಿಗೆ 100% ಪರಿಹಾರವನ್ನು ತಿಳಿಸ್ಕೊಡ್ಲಾಗುತ್ತೆ. ನಿಮ್ಮ ಜಾತಕವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ಲಾಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಬೇಕಾದರೂ ಕೂಡ ನಮ್ಮ ಚಾನಲನ್ನು ನೋಡಬಹುದು ನೀವು. ದಿನ ಭವಿಷ್ಯ 12/6/2025 ಈ ದಿನ ಗುರುವಾರ. ಹೇಗಿದೆ 12 ರಾಶಿಗಳ ಫಲಾನುಫಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಮೇಷರಾಶಿ ನೋಡಿ. ಮೇಷರಾಶಿ 12/6/2025 ಹೇಗಿದೆ? ನಿಮ್ಮ ಸಭ್ಯ ನಡವಳಿಕೆ ಮೆಚ್ಚುಗೆ ಪಡೆಯುತ್ತೆ ನೋಡಿ. ಇವತ್ತು ಗುರುವಾರ ನೀವು ಸಭ್ಯ ನಡವಳಿಕೆ ಇದೆಯಲ್ಲ, ಅದು ಇತರರೊಂದಿಗೆ ಮೆಚ್ಚುಗೆಯನ್ನು ಪಡ್ಕೊಳ್ತೀರಾ. ಅನೇಕ ಜನರು ನಿಮ್ಮನ್ನು ಇವತ್ತು ಹೊಗಳುತ್ತಾರೆ. ಹಿಂದೆ ತಮ್ಮ ಹಣವನ್ನು ಹೂಡಿಕೆ ಮಾಡಿದ ಜನ ಇವತ್ತು ಹಣದಿಂದ ಲಾಭ ಪಡಿತೀರಾ. ಹಿಂದೆ ಮೇಷರಾಶಿಯವರು ಒಂದಷ್ಟು ಹಣವನ್ನು ಹೂಡಿಕೆ ಮಾಡಿದ್ರಿ. ಆ ಹಣ ಇವತ್ತು ಲಾಭ ಆಗುವಂತಹ ಸಾಧ್ಯತೆಗಳಿದೆ. ಅಥವಾ ಯಾರಿಗೋ ಹಣವನ್ನು ಕೊಟ್ಟಿದ್ರಿ, ಅಂಥವರಿಂದ ಒಂದಷ್ಟು ಹಣ ವಾಪಸ್ ಬರುವಂತಹ ಸಾಧ್ಯತೆ ಇವತ್ತು ಇದೆ. ನಿಮ್ಮ ಸಹೋದರನಿಗೆ ವಿಚಾರಗಳಲ್ಲಿ ನಿಯಂತ್ರಣ ಇಟ್ಟುಕೊಳ್ಳೋದಕ್ಕೆ ಸಹಾಯ ಮಾಡಿ. ನಿಮ್ಮ ಸಹೋದರ ಅಥವಾ ಸಹೋದರಿಗೆ ಒಂದಷ್ಟು ವಿಚಾರಗಳಲ್ಲಿ ನೀವು ಸಹಾಯ ಮಾಡಿದ್ರೆ ಇವತ್ತು ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಮತ್ತೊಂದು ಕಡೆ ಹಳೆಯ ವ್ಯಾಜ್ಯಗಳಿರುತ್ತೆ, ಕೋರ್ಟು ಕಚೇರಿಯ ವಿಚಾರ ಅಥವಾ ಮತ್ತೊಂದು ಮಗದೊಂದು ಜಗಳ, ಈ ರೀತಿ ಇದನ್ನು ಅನಗತ್ಯವಾಗಿ ಹೆಚ್ಚಿನದಾಗಿ ಮಾಡೋದಕ್ಕೆ ಹೋಗಬೇಡಿ. ನೀವು ಮತ್ತು ನಿಮ್ಮ ಪ್ರೀತಿಯ ಸಂಗಾತಿ ಇವತ್ತು ಪ್ರೀತಿ ಜೀವನದಲ್ಲಿ ತೇಲ್ತೀರಾ. ಸಾಕಷ್ಟು ಒಳ್ಳೆಯದಿದೆ, ಅಂದರೆ ಆರಾಮಾಗಿರ್ತೀರಾ. ಯಾವುದೇ ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಯಾವುದೂ ಕೂಡ ನಿಮಗೆ ಇವತ್ತು ಬರೋದಿಲ್ಲ. ಅದರ ಜೊತೆಗೆ ನಿಮ್ಮ ಪ್ರೀತಿ ಜೀವನ ಮತ್ತಷ್ಟು ಹೆಚ್ಚಾಗತ್ತೆ. ಎಲ್ಲ ಕೆಲಸದಲ್ಲಿ ಇರುವಂತಹ ಅಡೆತಡೆಗಳು ಮೇಷರಾಶಿಯವರಿಗೆ ನಿವಾರಣೆಯಾಗತ್ತೆ. ಕೆಲಸದಿಂದ ವಿರಾಮ ತೆಗೆದುಕೊಳ್ಳುವುದಕ್ಕೂ ಕೂಡ ಯೋಚನೆ ಮಾಡ್ತೀರಾ. ಕುಟುಂಬದೊಂದಿಗೆ ಸಾಕಷ್ಟು ಸಮಯವನ್ನು ಕಳೀತೀರಾ ಮೇಷರಾಶಿಯವರು. ನಿಮ್ಮ ಸಂಗಾತಿ ಹಾಗೆ ನಿಮ್ಮ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ಇವತ್ತು ಶಮನ ಆಗತ್ತೆ. ಏನೆಲ್ಲ ಭಿನ್ನಾಭಿಪ್ರಾಯಗಳಿತ್ತು ಎಲ್ಲ ಭಿನ್ನಾಭಿಪ್ರಾಯಗಳು ಕೂಡ ಶಮನ ಆಗತ್ತೆ. ಅದರ ಜೊತೆಗೆ ಹಿಂದೆ ಇದ್ದಂತಹ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ ಬಗೆಹರಿಸೋದಕ್ಕೆ ಮಾತನಾಡಿ. ಇಲ್ಲ ಅಂತ ಹೇಳಿದ್ರೆ ವಿಚಾರ ದೊಡ್ಡದಾಗ್ತಾ ಹೋಗುತ್ತೆ. ಇವತ್ತು ಮೇಷರಾಶಿಯವರು ಏನು ಪರಿಹಾರ ಮಾಡ್ಕೋಬಹುದು ನೋಡಿ. ಒಂದಷ್ಟು ಹರಿದ ಪುಸ್ತಕಗಳೇನಾದರೂ ಮನೇಲಿದ್ದರೆ ಅದೆಲ್ಲವನ್ನ ಕೂಡ ಸರಿಪಡಿಸುವಂತಹ ಕೆಲಸ ಮಾಡಿ ಬೇರೆ ಕಡೆಗೆ ಇಡಿ. ಮನೆಯಲ್ಲಿ ಹರಿದ ಪುಸ್ತಕಗಳನ್ನು ಇಡ್ತಾ ಹೋಗಬೇಡಿ. ಇದರಿಂದ ಕುಟುಂಬ ಜೀವನ ಚೆನ್ನಾಗಿರೋದಿಲ್ಲ. ಹಾಗಾಗಿ ಇನ್ನು ಆರೋಗ್ಯ ಇವತ್ತು ಫಸ್ಟ್ ಕ್ಲಾಸ್ ಆಗಿದೆ. 12ನೇ ತಾರೀಕು 6ನೇ ತಿಂಗಳು 2025 ಆರೋಗ್ಯ ಸೂಪರ್ ಆಗಿದೆ. ಸಂಪತ್ತು ಕೂಡ ಚೆನ್ನಾಗಿದೆ. ಕುಟುಂಬ ಜೀವನ 50-50. ಪ್ರೀತಿಯ ವಿಚಾರ ಕೂಡ ಚೆನ್ನಾಗಿದೆ. ಉದ್ಯೋಗ ವಿಚಾರ ಕೂಡ ಇವತ್ತು 50-50. ಇನ್ನು ವಿವಾಹಿತ ಜೀವನ ಕೂಡ 50-50 ಆಗಿದೆ ಅಂತಲೇ ಹೇಳಬಹುದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹೇಗಿದೆ ಗುರುವಾರದ ದಿನ ಭವಿಷ್ಯ ನೋಡ್ತಾ ಹೋಗೋಣ. ನೋಡಿ, ವೃಷಭ ರಾಶಿಯವರಿಗೆ ಒಂದಷ್ಟು ಇವತ್ತು ನೀವು ಏನೆಲ್ಲ ಅಂದ್ಕೊಂಡಿದ್ರಿ ಕೆಲಸ ಕಾರ್ಯಗಳು ಅದರಲ್ಲೆಲ್ಲದರಲ್ಲೂ ಕೂಡ ಯಶಸ್ಸನ್ನು ಗಳಿಸುವಂತಹ ದಿನ. ಒಂದಷ್ಟು ಪ್ಲಾನಿಂಗ್ಗಳನ್ನು ಮಾಡ್ಕೊಂಡಿರ್ತೀರಾ. ಆ ಪ್ಲಾನಿಂಗ್ಗಳಲ್ಲಿ ವೃಷಭ ರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ. ಅಪಾರ ವಿಶ್ವಾಸ. ಅದರ ಜೊತೆಗೆ ಕೆಲಸ ಬಹಳಷ್ಟು ಸುಲಭ ಆಗುತ್ತೆ. ವಿಶ್ರಾಂತಿ ಪಡೆಯೋದಕ್ಕೂ ಕೂಡ ನಿಮಗೆ ಇವತ್ತು ಸಮಯ ಸಿಗತ್ತೆ. ನೀವು ಒಂದಷ್ಟು ಹೂಡಿಕೆಗಳನ್ನು ಮಾಡಿರ್ತೀರಾ. ಅದು ಚೆನ್ನಾಗಿ ಆಲೋಚನೆ ಮಾಡೇ ಹೂಡಿಕೆ ಮಾಡ್ತೀರಾ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಕೂಡ ಯಶಸ್ಸು ಸಿಗತ್ತೆ. ಅದರ ಜೊತೆಗೆ ಉತ್ತಮವಾದ ಹೃದಯದೊಂದಿಗೆ ಒಳ್ಳೆಯ ಫ್ರೆಂಡ್ಶಿಪ್ಪನ್ನು ಮಾಡ್ತೀರಾ. ಇತರರಿಗೆ ಸಹಾಯ ಮಾಡ್ತೀರಾ. ಆ ಸಹಾಯ ಮಾಡುವಂತಹ ಮನೋಭಾವನೆ ನಿಮಗೆ ಇವತ್ತು ಬರುತ್ತೆ. ಕುಟುಂಬ ಜೀವನ ಕೂಡ ಸಾಮರಸ್ಯದಿಂದ ಕೂಡಿರುತ್ತೆ. ಪ್ರೀತಿ ಪಾತ್ರರೊಡನೆ ಸಣ್ಣ ಮಟ್ಟಿಗೆ ಪ್ರಯಾಣ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ದೂರ ಪ್ರಯಾಣ ಇಲ್ಲ ಅಂತ ಹೇಳಿದ್ರು ಮನಃಶಾಂತಿಗೋಸ್ಕರ, ಮನಸ್ಸಿನ ಖುಷಿಗೋಸ್ಕರ ನಿಮ್ಮ ಪ್ರೀತಿ ಪಾತ್ರರು ನಿಮ್ಗೆ ಯಾರಿಷ್ಟನೋ ಅವರೊಟ್ಟಿಗೆ ಸಣ್ಣ ಪ್ರಯಾಣವನ್ನು ಕೂಡ ಮಾಡ್ತೀರಾ. ಇನ್ನು ಒಂಟಿಯಾಗಿ ಸಮಯ ಕಳೆಯೋದಕ್ಕೆ ಇವತ್ತು ನೀವು ಹೆಚ್ಚಿನದಾಗಿ ಇಷ್ಟಪಡ್ತೀರಾ. ಕಚೇರಿಯ ಯಾವುದೇ ಸಮಸ್ಯೆ ನಿಮಗೆ ಕಾಡ್ತಾ ಇರುತ್ತೆ, ಖಂಡಿತ ಅದೆಲ್ಲವೂ ಕೂಡ ಶಮನ ಆಗುತ್ತೆ. ವೈವಾಹಿಕ ಜೀವನ ಕೂಡ ಅತ್ಯುತ್ತಮವಾದಂತಹ ದಿನ ಆಗಿದೆ. ಅದರ ಜೊತೆಗೆ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಇವತ್ತು ವೃಷಭ ರಾಶಿಯವರದು 1. ನೀವು ಅದೃಷ್ಟವಾದಂತಹ ಬಣ್ಣ
ಕಿತ್ತಳೆ ಬಣ್ಣ ಅಥವಾ ಚಿನ್ನದ ಬಣ್ಣ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ಬಹಳಷ್ಟು ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸೋದಕ್ಕೆ ಓಂ ನೀಲವರ್ಣಾಯ ವಿಧಮಹೆ ಅನ್ನುವಂತಹ ಮಂತ್ರ ಅದನ್ನು 11 ಬಾರಿ ಉಚ್ಚರಿಸ್ತಾ ಬನ್ನಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಆರೋಗ್ಯ ಬಹಳ ಚೆನ್ನಾಗಿದೆ. ಸಂಪತ್ತು ಸ್ವಲ್ಪ ಮಟ್ಟಿಗೆ ಸ್ಟ್ರಕ್ ಆಗುತ್ತೆ ಗುರುವಾರ. ಕುಟುಂಬ ಜೀವನವೂ ಕೂಡ ಚೆನ್ನಾಗಿದೆ. ಪ್ರೀತಿ ವಿಚಾರ ಫಸ್ಟ್ ಕ್ಲಾಸ್ ಆಗಿದೆ. ಉದ್ಯೋಗ ಮಧ್ಯಮವಾಗಿದೆ. ಇದರ ಜೊತೆಗೆ ವಿವಾಹಿತರು, ಮದುವೆ ಆಗಿರೋರು ಯಾರಿದ್ದೀರಾ ವೃಷಭ ರಾಶಿಯವರು, ಅವ್ರಿಗೂ ಕೂಡ ಬಹಳ ಅದ್ಭುತವಾಗಿದೆ ಇವತ್ತು, ಅಂದರೆ ಗುರುವಾರದ ದಿನ ಭವಿಷ್ಯ ಇದು ಬಹಳ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ನೋಡ್ತಾ ಹೋಗೋಣ. ಮಿಥುನ ರಾಶಿಯವರಿಗೆ ಇವತ್ತು ಅತಿಯಾದ ಒತ್ತಡವನ್ನು ಅನುಭವಿಸ್ತೀರಿ. ಆದರೆ ಹೆಚ್ಚಿನದೊತ್ತಿಗೆ ಮಕ್ಕಳೊಂದಿಗೆ ಸಮಯವನ್ನು ಕಳಿತೀರಿ. ಆ ಒತ್ತಡ ಎಲ್ಲವೂ ಕೂಡ ಗೊತ್ತಾಗೋದೇ ಇಲ್ಲ. ಮಕ್ಕಳೊಟ್ಟಿಗೆ ಸಮಯ ಕಳೆದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಮಕ್ಕಳನ್ನು ಮುದ್ದಾಡೋದು, ಅವರಿಗೆ ಮುತ್ತು ಕೊಡೋದು, ಅವರ ಮುಗುಳ್ನಗೆ ಇದೆಯಲ್ಲ ಅದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಸಮಸ್ಯೆಗಳು ಮಾಯವಾಗುತ್ತೆ. ತಂದೆ ತಾಯಿ ಯಾರಾದರೂ ಒಬ್ಬರ ಹಣವನ್ನು ಸಂಗ್ರಹಿಸುವ ಬಗ್ಗೆ ಉಪನ್ಯಾಸ ನೀಡ್ತಾರೆ. ನಿಮ್ಮ ತಂದೆ ಅಥವಾ ತಾಯಿ ನಿಮಗೆ ಒಂದಷ್ಟು ಉಪನ್ಯಾಸವನ್ನು ಕೊಡ್ತಾರೆ. ಇವತ್ತು ಒಂದಷ್ಟು ಹಣವನ್ನು ಇಟ್ಕೊಳ್ಳಿ, ಒಂದಷ್ಟು ಹಣವನ್ನು ಕೂಡಿಡಿ, ಅದು ಮುಂಬರುವಂತಹ ದಿನಗಳಲ್ಲಿ ನಿನಗೆ ಯೂಸ್ ಆಗುತ್ತೆ. ನೀನೀಗ ಹಣ ಕೂಡಿಡಲಿಲ್ಲ ಅಂತ ಹೇಳಿದ್ರೆ ಮುಂಬರುವಂತಹ ದಿನಗಳಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೆ ಆಪ್ತ ಸ್ನೇಹಿತರ ಸಲಹೆಗಳನ್ನು ಪಡ್ಕೊಳ್ತೀರಾ. ವ್ಯಾಪಾರಿಗಳು ಒಂದಷ್ಟು ತೊಂದರೆ ಆಗಬಹುದು, ನೋಡಿಕೊಂಡು ವ್ಯಾಪಾರ ಮಾಡಿ. ಉದ್ಯೋಗದಿಲ್ಲದಂಥವರು ಯಾರೆಲ್ಲ ಮಿಥುನ ರಾಶಿಯವರು ಉದ್ಯೋಗರಸ್ಥರಾಗಿದ್ದೀರಿ, ಉದ್ಯೋಗ ಮಾಡ್ತಾ ಇದ್ದೀರಿ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವಂತಹ ಸಾಧ್ಯತೆಗಳಿದೆ, ಅಗತ್ಯ ಇದೆ ಇವತ್ತು. ಅದರ ಜೊತೆಗೆ ಉತ್ಸಾಹದಿಂದ ಕೆಲಸ ಮಾಡ್ತೀರಾ. ಜೀವನ ಸಂಗಾತಿ ಹಿಂದೆಂದೂ ಇಂದಿಗಿಂತ ಹೆಚ್ಚು ಅದ್ಭುತವಾಗಿರ್ತಾರೆ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಜೊತೆಗೆ ಇವತ್ತು ಬಹಳಷ್ಟು ಚೆನ್ನಾಗಿರ್ತಾರೆ. ಮಿಥುನ ರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ ಬಂದು 8. ಅದೃಷ್ಟದ ಬಣ್ಣ ಕಪ್ಪು ಬಣ್ಣವನ್ನು ಬಳಸಿ, ಇವತ್ತು ನೀಲಿ ಬಣ್ಣವನ್ನು ಬಳಸಿ. ವೃತ್ತಿಪರ ಜೀವನವನ್ನು ಯಶಸ್ವಿ ಮಾಡೋದಕ್ಕೆ ಕೆಲಸದ ಟೇಬಲನ್ನು ಅಚ್ಚುಕಟ್ಟಾಗಿ ಸ್ವಚ್ಛವಾಗಿಟ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಬಹಳ ಚೆನ್ನಾಗಿದೆ. ಆರೋಗ್ಯದ ಕಡೆಗೆ ಮಿಥುನ ರಾಶಿಯವರು ಇವತ್ತು ಗಮನ ಕೊಡಿ. ಸಂಪತ್ತು ಅಲ್ಪ ಮಟ್ಟಿಗೆ ಬರುತ್ತೆ. ಕುಟುಂಬ ಜೀವನ ಮಧ್ಯದ ಮಟ್ಟಿಗಿದೆ, ಮಿಶ್ರ ಫಲಿತಾಂಶ. ಪ್ರೀತಿ ವಿಚಾರ ಫಸ್ಟ್ ಕ್ಲಾಸ್ ಆಗಿದೆ. ಉದ್ಯೋಗ ನಾನು ಹೇಳದ್ನೆಲ್ಲ ಉಪಾಯ ಮಾಡಿಕೊಳ್ಳಿ. ನೀವು ಕೂತ್ಕೊಳ್ಳುವಂತಹ ಟೇಬಲನ್ನು ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿಟ್ಕೊಳ್ಳಿ. ವಿವಾಹಿತರ ಜೀವನ ಅದು ಕೂಡ ಬಹಳ ಫಸ್ಟ್ ಕ್ಲಾಸ್ ಆಗಿದೆ. ಓವರಾಲ್ ಆಗಿ ಮಿಥುನ ರಾಶಿಯವರಿಗೆ ಗುರುವಾರದ ದಿನ ಭವಿಷ್ಯ 12ನೇ ತಾರೀಕು ಒಂದು ಮಟ್ಟಿಗೆ ಮಧ್ಯಮವಾಗಿದೆ ಅಂತಲೇ ಹೇಳಬಹುದು. ಇನ್ನು ಕರ್ಕಾಟಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಕರ್ಕಾಟಕ ರಾಶಿಯವರು ಇವತ್ತು ಕೋಪ ಕಡಿಮೆ ಮಾಡ್ಕೋಬೇಕು. ನೀವು ಕರ್ಕಾಟಕ ರಾಶಿಯವರು ಮತ್ತು ಉಪ್ಪನ್ನು ಇವತ್ತು ನೀವು ತಿನ್ನುವಂಥ ಆಹಾರದಲ್ಲಿ ಉಪ್ಪನ್ನು ಕಡಿಮೆ ತಿನ್ನಿ. ಅದನ್ನು ಹೊರತುಪಡಿಸಿ ಆರ್ಥಿಕ ಲಾಭ ನಿಮಗೆ ಹೆಚ್ಚಾಗಿ ಬರುತ್ತೆ. ನೀವೇನಾದರೂ ಪಾಲುದಾರಿಕಾ ವ್ಯವಹಾರ ಮಾಡಬೇಕು ಅಂತ ಇದ್ದರೆ ಖಂಡಿತ ಸ್ವಲ್ಪ ದಿನ ಮುಂದೂಡಿ. ಇವತ್ತು ಆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಒರಟಾಗಿ ಮಾತನಾಡೋದು ಮತ್ತು ಏನೋ ಅವರು ಹರ್ಟ್ ಆಗೋ ಥರ ಮಾತನಾಡೋದು, ಅದ್ಯಾವುದನ್ನು ಕೂಡ ಇವತ್ತು ಕರ್ಕಾಟಕ ರಾಶಿಯವರು ಮಾಡೋದಕ್ಕೆ ಹೋಗಬೇಡಿ. ಅದು ನಿಮ್ಮ ಪ್ರೀತಿ ಪಾತ್ರರಿಗೆ ಅಸಮಾಧಾನಕ್ಕೆ ಕಾರಣವಾಗಬಹುದು. ನಿಮ್ಮ ಮನೆಯ ಸದಸ್ಯರು ನಿಮ್ಮೊಂದಿಗೆ ಸಾಕಷ್ಟು ಸಮಸ್ಯೆಗಳನ್ನು ಹಂಚಿಕೊಳ್ತಾರೆ. ಆ ಸಮಸ್ಯೆಗಳನ್ನು ಬಹಳ ಕಿವಿಕೊಟ್ಟು ಆಲಿಸಿ. ನಿಮ್ಮ ಕೈಯಲ್ಲಿ ಆದರೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಮುಂದಾಗಿ ಕರ್ಕಾಟಕ ರಾಶಿಯವರು. ಅದರ ಜೊತೆಗೆ ನಿಮ್ಮೊಟ್ಟಿಗೆ ನಿಮ್ಮ ಸಂಗಾತಿ ಸಮಯವನ್ನು ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಅವರನ್ನು ನೀವು ಇವತ್ತು ಅರ್ಥ ಮಾಡಿಕೊಳ್ಳಿ. ಕೆಲಸದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಇರುಸು ಮುರುಸಾಗತ್ತೆ, ಆದರೆ ನಿಮ್ಮ ಮಕ್ಕಳೊಟ್ಟಿಗೆ ಸಮಯ ಕಳೆಯೋದ್ರಿಂದ ಅದೆಲ್ಲವೂ ಕೂಡ ಈಡೇರುತ್ತೆ. ಒಟ್ಟಾರೆ ಗುರುವಾರ ದಿನ ಭವಿಷ್ಯ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೋಪ ಇವತ್ತು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಇವತ್ತು 2. ಅದೃಷ್ಟದ ಬಣ್ಣ ಬಿಳಿ ಅಥವಾ ಬೆಳ್ಳಿಯ ಬಣ್ಣ. ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕು ಒಳ್ಳೆ ಕೆಲಸಕ್ಕೆ, ಬಿಳಿ ಶರ್ಟು, ಬಿಳಿ ಬಣ್ಣದ ಶರ್ಟು ಅಥವಾ ಟೀ ಶರ್ಟು ಯಾವುದೋ ಒಂದು ಹಾಕ್ಕೊಂಡೋಗಿ, ಬಹಳಷ್ಟು ಒಳ್ಳೆಯದಾಗತ್ತೆ. ಅಶ್ವತ್ಥ ಮರದ ಬಳಿ 5 ಹಳದಿ ಹೂಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗತ್ತೆ. ಗುರುವಾರ ನೀವು ಹೋಗ್ಬಿಟ್ಟು ಏನು ಮಾಡಿ ಅಂತ ಹೇಳಿದ್ರೆ, ಇವತ್ತು ಅಶ್ವತ್ಥ ಮರದ ಬಳಿ ಹೋಗ್ಬಿಟ್ಟು ಹಳದಿ ಬಣ್ಣದ ಹೂಗಳನ್ನು ಇಟ್ಟು ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಆರೋಗ್ಯ ಅಲ್ಪ ಸ್ವಲ್ಪ ಕೈ ಕೊಡುವಂತಹ ಸಾಧ್ಯತೆ ಇದೆ. ಹುಷಾರಾಗಿರಿ. ಕುಟುಂಬ ಜೀವನದ ಬಗ್ಗೆ ಹುಷಾರಾಗಿ ಮಾತಾಡಿ. ಸಂಪತ್ತು ಚೆನ್ನಾಗಿದೆ. ಉದ್ಯೋಗ ಮಧ್ಯಮ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಇರುಸು ಮುರುಸು ಉಂಟಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಇವತ್ತು ನೀವು ಕರ್ಕಾಟಕ ರಾಶಿಯವರು ಮಾತಿನ ಮೇಲೆ ನಿಗಾ ಇಡೋದು ಬಹಳಷ್ಟು ಒಳ್ಳೆಯದು.
ಒಳ್ಳೆಯದು. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅನ್ನೋ ರೀತಿಯಲ್ಲಿ ಕರ್ಕಾಟಕ ರಾಶಿಯವರು ಮಾತಿನ ಮೇಲೆ ನಿಗಾ ಇಡಿ, ಬಹಳಷ್ಟು ಒಳ್ಳೆಯದಾಗತ್ತೆ. ಇನ್ನು ಸಿಂಹರಾಶಿಯವರ ದಿನ ಭವಿಷ್ಯ ಹೇಗಿದೆ? ಗುರುವಾರ 12/6/2025 ಸಿಂಹರಾಶಿಯವರು ಶೀಘ್ರ ಕ್ರಮ, ಬೇಗ ಕ್ರಮ ತೆಗೆದುಕೊಳ್ತೀರಾ. ಸುದೀರ್ಘವಾದ ಸಮಸ್ಯೆಗಳು ಇವತ್ತು ಬಗೆಹರಿಯುತ್ತೆ. ಆರ್ಥಿಕ ದೃಷ್ಟಿಕೋನ ಮಿಶ್ರವಾಗಿರುತ್ತೆ. ಯಾವುದೋ ಒಂದು ಹಣ ಬರಬೇಕಾಗಿರುತ್ತೆ, ಅಲ್ಪ ಸ್ವಲ್ಪ ಬರುತ್ತೆ, ಅರ್ಧ ಹಾಗೆ ಉಳ್ಕೊಳ್ಳುತ್ತೆ. ಹಣದ ಪ್ರಯೋಜನವನ್ನು ಪಡಿತೀರಾ, ಕಠಿಣ ಪರಿಶ್ರಮ ಹಾಕ್ತೀರಾ, ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಇವತ್ತು ನಿಮಗೆ ಸಿಗತ್ತೆ. ಅತಿಥಿಗಳನ್ನು ಭೇಟಿಯಾಗುವಂತಹ ಸಾಧ್ಯತೆಗಳಿದೆ. ಸಂಜೆ ಸ್ನೇಹಿತರೊಂದಿಗೆ ಹೊರಗಡೆ ಹೋಗ್ತೀರಾ, ಅದು ನಿಮಗೆ ಸಾಕಷ್ಟು ಖುಷಿ ಕೊಡುತ್ತೆ. ಒಟ್ಟಾರೆ ಗುರುವಾರ 12/6/2025 ಬಹಳ ಮನರಂಜನೆಯ ಉಲ್ಲಾಸದ ದಿನವಾಗಿರುತ್ತೆ ಸಿಂಹರಾಶಿಯವರಿಗೆ. ಸಾಕಷ್ಟು ದಿನಗಳಿಂದ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತೀರಾ, ಅದೆಲ್ಲವೂ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ, ಅದೆಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಒಟ್ಟಾರೆ ಈ ಭೂಮಿ ಒಂಥರ ಸ್ವರ್ಗದ ರೀತಿಯಲ್ಲಿದೆ, ನನಗೂ ಕೂಡ ಟೈಮ್ ಬರುತ್ತೆ, ನನಗೂ ಕೂಡ ಒಳ್ಳೆ ಟೈಮ್ ಬಂದಿದೆ ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ. ಓವರಾಲ್ ಆಗಿ ಸಿಂಹರಾಶಿಯವರಿಗೆ ಗುರುವಾರ 12ನೇ ತಾರೀಕು ಬಹಳಷ್ಟು ಚೆನ್ನಾಗಿದೆ. ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 1, ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣವನ್ನು ಯೂಸ್ ಮಾಡಿ ಅಥವಾ ಚಿನ್ನದ ಕಲ್ಲರನ್ನು ಜಾಸ್ತಿಯಾಗಿ ಯೂಸ್ ಮಾಡಿ, ಚೆನ್ನಾಗಿದೆ. ಹಳೆ ಪುಸ್ತಕಗಳು ಅಥವಾ ಧಾರ್ಮಿಕ ಗ್ರಂಥಗಳು ಮನೆಯಲ್ಲಿರೋದ್ರಿಂದ ಕುಟುಂಬ ಜೀವನ ಉತ್ತಮವಾಗಿರುತ್ತೆ. ಹಳೆ ಪುಸ್ತಕಗಳನ್ನು ಶೇಖರಣೆ ಮಾಡಿಡಿ ಮನೆಯಲ್ಲಿ, ಧಾರ್ಮಿಕ ಗ್ರಂಥಗಳನ್ನು ಇಟ್ಕೊಂಡು ಫ್ರೀ ಆಗಿದ್ದಾಗ ಓದಿ, ಬಹಳಷ್ಟು ಚೆನ್ನಾಗಿದೆ. ಆರೋಗ್ಯ ಚೆನ್ನಾಗಿದೆ, ಸಂಪತ್ತು ಚೆನ್ನಾಗಿದೆ, ಕುಟುಂಬ ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ಳಿ, ಪ್ರೀತಿ ವಿಚಾರ ಚೆನ್ನಾಗಿದೆ, ಅದರ ಜೊತೆಗೆ ವೈವಾಹಿಕ ಜೀವನ ಕೂಡ ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ಓವರಾಲ್ ಆಗಿ ಈ ದಿನ ಗುರುವಾರ ಸಿಂಹರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ದಿನ ಭವಿಷ್ಯ? ಅತಿಯಾದ ಒತ್ತಡವನ್ನು ಅನುಭವಿಸ್ತೀರಾ, ಮಕ್ಕಳೊಟ್ಟಿಗೆ ಹೆಚ್ಚಿನ ಸಮಯವನ್ನು ಕಳಿರಿ, ಮನಸ್ಸಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ಮಕ್ಕಳನ್ನು ಮುದ್ದಾಡೋದು ಎಲ್ಲವೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಮಾಯವಾಗಿಸುತ್ತೆ ಅಂತಲೇ ಹೇಳಬಹುದು. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನೀವು ಒಂದು ಒಳ್ಳೆ ದೇವರ ದರ್ಶನ ಮಾಡ್ಕೊಂಬನ್ನಿ. ನಾಳೆ ಗುರುವಾರ ಏನಿದೆ ಇವತ್ತು ಸಂಜೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಬನ್ನಿ. ನಿಮ್ಮ ಇಷ್ಟ ದೇವರ ದರ್ಶನ ಖಂಡಿತ ಒಳ್ಳೆಯದಾಗತ್ತೆ. ಅದರ ಜೊತೆಗೆ ಯಾರಿಗೆಲ್ಲ ಮದುವೆ ಆಗಿದೆ ಕನ್ಯಾ ರಾಶಿಯವರು, ಅವರು ನಿಮ್ಮ ಹೆಂಡತಿಯ ಜೊತೆಗೆ ಒಂದು ಒಳ್ಳೊಳ್ಳೆ ಮಾತುಗಳನ್ನು ಆಡ್ತೀರಾ, ಒಂದಿಷ್ಟು ಮನಸ್ಸು ಕೆಟ್ಟು ಹೋಗುತ್ತೆ. ನಿಮ್ಮ ಹೆಂಡತಿಯೊಟ್ಟಿಗೆ ಮಾತುಗಳನ್ನಾಡೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಮತ್ತೊಂದು ಕಡೆ ವೈವಾಹಿಕ ಜೀವನ ಕೂಡ ಚೆನ್ನಾಗಿರುತ್ತೆ. ಇವತ್ತು ಒಂದಷ್ಟು ಹಳೆಯ ಸಮಸ್ಯೆಗಳಿದ್ದರೆ ಇವತ್ತು ನಿವಾರಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿಯವರು ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 8, ಅದೃಷ್ಟದ ಬಣ್ಣ ಬಂದು ಕಪ್ಪು ಮತ್ತು ನೀಲಿ. ಯಾವುದೇ ಶನಿ ದೇವಸ್ಥಾನಕ್ಕೆ ಹೋಗಿ ತೈಲ ಮತ್ತು ಪ್ರಸಾದವನ್ನು ಅರ್ಪಿಸ್ತಾ ಬನ್ನಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಕನ್ಯಾ ರಾಶಿಯವರಿಗೆ. ಗುರುವಾರ ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಇದೆ ಅಂತಲೇ ಹೇಳಬಹುದು. ಒಟ್ಟಾರೆ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡ್ತೀರಾ, ಇಷ್ಟ ದೇವರನ್ನು ಹೋಗಿ ಭೇಟಿ ಮಾಡಿ ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೋಬಹುದು. ಇನ್ನು ತುಲಾರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಸಂತೋಷದ ದಿನ ಗುರುವಾರ ಅಂತಲೇ ಹೇಳಬಹುದು. ಒಂದಷ್ಟು ಹಣವನ್ನು ಹೂಡಿಕೆ ಮಾಡ್ತೀರಾ, ಅದು ನಿಮಗೆ ಖಂಡಿತ ಆದಾಯವನ್ನು ತರುತ್ತೆ. ಹಣವನ್ನು ಹೂಡಿಕೆ ಮಾಡುವಂತಹ ಮನೋಭಾವನೆ ನಿಮ್ಮಲ್ಲಿ ಬರುತ್ತೆ. ಅದರ ಜೊತೆಗೆ ನೀವು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ, ಯಾರಿಗೂ ಹೇಳಲಾಗದಂತಹ ಸಮಸ್ಯೆ. ಯಾರಾದರೂ ಒಬ್ಬ ಅದ್ಭುತ ಗೆಳೆಯ ಸಿಗ್ತಾನೆ ಅಥವಾ ಗೆಳತಿ ಸಿಗ್ತಾಳೆ, ಆ ಸಮಸ್ಯೆಗಳನ್ನು ಹೇಳ್ಕೊಳ್ತೀರಾ. ನಿಮ್ಮ ಮನಸ್ಸು ಇವತ್ತು ಹಗುರ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ಕಠಿಣ ಹಂತದ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ, ಅದೆಲ್ಲದಕ್ಕೂ ಕೂಡ ಇವತ್ತು ಬಿಡುವು ಸಿಗುವಂತಹ ಸಮಯ. ಖಂಡಿತ ಹೆಚ್ಚುವರಿ ಹಣ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೃಷ್ಟದ ಸಂಖ್ಯೆ ಬಂದು 1, ನಿಮ್ಮ ಅದೃಷ್ಟದ ಬಣ್ಣ ಬಂದು ಕಿತ್ತಳೆ ಬಣ್ಣ ಮತ್ತು ಚಿನ್ನದ ಬಣ್ಣ. ಇದನ್ನು ಜಾಸ್ತಿ ಬಳಸ್ಕೊಳ್ಳಿ. ಅದರ ಜೊತೆಗೆ ತುಲಾರಾಶಿಯವರು ಈ ಮಂತ್ರವನ್ನು 11 ಬಾರಿ ಉಚ್ಚರಿಸಿ, ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದರೆ ಈ ದಿನ ಆರೋಗ್ಯ ಕೈಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಓಂ ಶುಕ್ರಾಯ್ ನಮಃ ಅನ್ನುವಂತಹ ಮಂತ್ರವನ್ನು 11 ಬಾರಿ ಜಪಿಸ್ತಾ ಬನ್ನಿ. ತುಲಾರಾಶಿಯವರು ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ನಿಮ್ಮ ಆರೋಗ್ಯವೇ ಭಾಗ್ಯ ಅಲ್ವಾ, ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗತ್ತೆ. ಇನ್ನು
ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ? ಜೀವನದಲ್ಲಿ ಒತ್ತಡ ಮನೋಭಾವವನ್ನು ತಪ್ಪಿಸ್ತೀರಾ. ಹಾಗಾಗಿ ತಪ್ಪಿಸ್ತೀರಾ ಅಂತ ಹೇಳಿದ್ರೆ ಒಂದಷ್ಟು ಹಣ ಬರಬೇಕಾಗಿರುತ್ತೆ, ಅದು ಸ್ಟ್ರಕ್ ಆಗಿರುತ್ತೆ, ಮನಸ್ಸು ಹತೋಟಿಯಲ್ಲಿರೋದಿಲ್ಲ. ಹಣ ಇವತ್ತು ಸರಾಗವಾಗಿ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಆ ಒತ್ತಡ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸ್ನೇಹಿತರು ಸಂಬಂಧಿಗಳನ್ನು ಭೇಟಿ ಮಾಡ್ತೀರಾ, ಅವರ ಅಭಿಪ್ರಾಯವನ್ನು ಕೇಳ್ತೀರಾ, ಅದು ವೃಶ್ಚಿಕ ರಾಶಿಯವರಿಗೆ ಮನಸ್ಸಂತೋಷವನ್ನು ಕೊಡುತ್ತೆ. ಕೆಲಸದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಾ, ನಿಮ್ಮನ್ನು ಆಫೀಸ್ನಲ್ಲಿ ಸನ್ಮಾನ ಮಾಡ್ತಾರೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ತೀರಾ, ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಕಳಿತೀರಾ. ನಿಮ್ಮ ಅದೃಷ್ಟದ ಸಂಖ್ಯೆ ವೃಶ್ಚಿಕ ರಾಶಿಯವರದು 3. ಅದೃಷ್ಟದ ಬಣ್ಣ ಬಂದು ಕೇಸರಿ ಮತ್ತು ಹಳದಿ ಬಣ್ಣವನ್ನು ಬಳಸ್ಕೊಳ್ಳಿ. ಆರೋಗ್ಯ ಸ್ವಲ್ಪ ಮಟ್ಟಿಗೆ ಕೈಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಶನಿ ಮಹಾತ್ಮ ಟೆಂಪಲ್ಗೆ ಹೋಗಿಬಿಟ್ಟು ದೇವಸ್ಥಾನಕ್ಕೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಶನಿದೇವರನ್ನು ಆರಾಧನೆ ಮಾಡ್ತಾ ಬನ್ನಿ. ಎಳ್ಳು ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಶನಿದೇವರಿಗೆ ಪ್ರಾರ್ಥನೆಯನ್ನು ಮಾಡಿ. ಸಾಧ್ಯವಾದರೆ ನೀವು ಗುರುವಾರನೇ ಹೋಗಿ, ಶನಿವಾರನೇ ಹೋಗಬೇಕು, ಸೋಮವಾರನೇ ಹೋಗಬೇಕು ಅಂತೇನಿಲ್ಲ. ಇವತ್ತು ಕೂಡ ನೀವು ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಇನ್ನು ಧನುರಾಶಿಯವರ ಭವಿಷ್ಯ ಹೇಗಿದೆ? ಖಂಡಿತ ಒಂದಷ್ಟು ಜೀವನ ಕುಂದಿರುತ್ತೆ, ದೀರ್ಘಕಾಲದಿಂದ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ. ಖಂಡಿತ ಇವತ್ತು ಸೃಜನಶೀಲ ಕೆಲಸದಲ್ಲಿ ತೊಡಕೊಳ್ತೀರಾ. ಹಾಗಾಗಿ ನಿಮಗೆ ಎಲ್ಲೋ ಒಂದು ಮಟ್ಟಿಗೆ ಯಾವುದೋ ಒಂದು ಜಯಗಳಿಸ್ತೆ ಅನ್ನೋ ರೀತಿಯಲ್ಲಿ ಖುಷಿಯಾಗತ್ತೆ. ಅದರ ಜೊತೆಗೆ ನಿಮ್ಮ ಆರ್ಥಿಕ ಜೀವನ ಕೂಡ, ಹಣಕಾಸಿನ ವಿಚಾರ ಕೂಡ ಬಲಗೊಳ್ಳುತ್ತೆ. ಯಾವುದೇ ವ್ಯಕ್ತಿಗೆ ಸಾಲ ಕೊಟ್ಟಿದ್ರೆ ಇವತ್ತು ಆ ಹಣ ಮರಳಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಕೌಟುಂಬಿಕ ಒತ್ತಡ ಏನಿದೆ ಅದೆಲ್ಲವೂ ಕೂಡ ನಿವಾರಣೆಯಾಗತ್ತೆ. ಕೆಟ್ಟ ಸಮಯ ಏನಿತ್ತು ಅದೆಲ್ಲವೂ ಕೂಡ ನಿವಾರಣೆಯಾಗತ್ತೆ. ಪ್ರೀತಿ ಪಾತ್ರರೊಂದಿಗೆ ಹೆಚ್ಚಿನ ಸಮಯವನ್ನು ಕಳಿತೀರಾ. ಹೊಸ ಸಮಸ್ಯೆಗಳು ಉಲ್ಬಣಿಸೋದು ಕಡಿಮೆಯಾಗತ್ತೆ ನಿಮಗೆ. ಅದರ ಜೊತೆಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಒಂದಷ್ಟು ಸಮಯವನ್ನು ಕಳೀರಿ. ಇವತ್ತು ಸಂಜೆ ಒಳಗಡೆ ನಿಮ್ಮ ಸ್ನೇಹಿತರನ್ನು ಮೀಟ್ ಮಾಡ್ತೀರಾ. ಒಂದಷ್ಟು ಹಣ ಬರಬೇಕಾಗಿರುತ್ತೆ, ಅದೆಲ್ಲವೂ ಕೂಡ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 9. ಅದೃಷ್ಟದ ಬಣ್ಣ ಬಂದು ಕೆಂಪು ಮತ್ತು ಮರೂನ್ ಬಣ್ಣ ಬಹಳಷ್ಟು ಬರುತ್ತೆ ಧನುರಾಶಿಯವರಿಗೆ. ಒಂದು ಪರಿಹಾರ ಹೇಳ್ತೀನಿ ನೋಡಿ. ಈ ಪರಿಹಾರ ಇವತ್ತೇ ಮಾಡ್ಕೊಳ್ಳಿ. ನೀವು ಮಣ್ಣಿನ ಗೋಲ್ಕಾದಲ್ಲಿ ನಾಣ್ಯಗಳನ್ನು ಹಾಕಿ ಅದು ತುಂಬಿದ ನಂತರ ಯಾವುದಾದ್ರೂ ತೀರ್ಥ ಸ್ಥಳ ಅಥವಾ ಮಕ್ಕಳಿಗೆ ಕೊಡಿ. ಖಂಡಿತ ನಿಮ್ಮ ಆರೋಗ್ಯ ಉತ್ತಮ ಆಗುತ್ತೆ. ಆರೋಗ್ಯ ಬಂದು 50-50 ಇದೆ. ಸಂಪತ್ತು ಅದ್ಭುತವಾಗಿದೆ. ಕುಟುಂಬ ಜೀವನ 50-50. ಪ್ರೀತಿ ವಿಚಾರ ಅದ್ಭುತ ಇವತ್ತು. ಉದ್ಯೋಗ 50-50. ವೈವಾಹಿಕ ಜೀವನ ಬಹಳಷ್ಟು ಚೆನ್ನಾಗಿದೆ ಇವತ್ತು ಧನುರಾಶಿಯವರಿಗೆ. ಖಂಡಿತ ಧನುರಾಶಿಯವರು ಹೇಳಿದಂತಹ ಪರಿಹಾರವನ್ನು ಚಾಚೂ ತಪ್ಪದೆ ಪಾಲಿಸಿದ್ರೆ ನಿಮ್ಮದೇ ಅದೃಷ್ಟ ಅಂತಲೇ ಹೇಳಬಹುದು. ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಇವತ್ತು? ಮಕರ ರಾಶಿಯವರು ಖಂಡಿತ ಚೆನ್ನಾಗಿದೆ. ನೀವು ಒಳ್ಳೊಳ್ಳೆ ಆಹಾರವನ್ನು, ಮನಸ್ಸಿಗೆ ಖುಷಿಯಾಗುವಂಥ ಆಹಾರವನ್ನು ಇವತ್ತು ತಿಂತೀರಾ. ಆಪ್ತ ಸ್ನೇಹಿತರ ಭೇಟಿಯಾಗತ್ತೆ. ಕೆಲವೊಂದಿಷ್ಟು ವ್ಯಾಪಾರಿಗಳಿಗೆ ಇವತ್ತು ಲಾಭ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಣದ ಸಮಸ್ಯೆ ಇದ್ದರೆ ಅದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ದೂರ ಆಗುತ್ತೆ. ಅತ್ಯಾಕರ್ಷಕ ಮನರಂಜನೆ, ಈ ದಿನದ ದ್ವಿತೀಯಾರ್ಧದಲ್ಲಿ ಒಳ್ಳೆಯ ಮನರಂಜನೆಯನ್ನು ಮಾಡ್ತೀರಾ. ಅದರ ಜೊತೆಗೆ ಕಾಳಜಿ ಉಳ್ಳ, ತಿಳುವಳಿಕೆ ಉಳ್ಳ ಸ್ನೇಹಿತರನ್ನು ಇವತ್ತು ಭೇಟಿ ಮಾಡ್ತೀರಾ. ಮತ್ತೊಂದು ಕಡೆ ನಿಮ್ಮ ಪ್ರಿಯತಮೆ ಇವತ್ತು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋದು ನಿಮಗೆ ಬಹಳಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಬೇರೆ ಬೇರೆ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ತೀರಾ. ವಿವಿಧ ಆದಾಯ ಮೂಲಗಳಿಂದ ಹಣ ಕೂಡ ಬರುತ್ತೆ ಮಕರ ರಾಶಿಯವರಿಗೆ. ಮತ್ತೊಂದು ಕಡೆ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 9. ಅದೃಷ್ಟದ ಬಣ್ಣ ಬಂದು ಕೆಂಪು ಹಾಗೆ ಮರೂನ್ ಬಣ್ಣ. ದೇವರಲ್ಲಿ ನಂಬಿಕೆ ಇಡಿ. ಮಾನಸಿಕ ಹಿಂಸೆಯನ್ನು ತಪ್ಪಿಸಿ ಆರೋಗ್ಯ ಉತ್ತಮ ಆಗುತ್ತೆ. ದೇವರನ್ನು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿ. ಮಕರ ರಾಶಿಯವರು ಖಂಡಿತವಾಗ್ಲೂ ಕೂಡ ಚೆನ್ನಾಗಿದೆ ಇವತ್ತು. ಆರೋಗ್ಯ ಸ್ವಲ್ಪ ಮಟ್ಟಿಗೆ 70% ಚೆನ್ನಾಗಿದೆ. ಸಂಪತ್ತು ಅದ್ಭುತವಾಗಿದೆ. ಕುಟುಂಬ ಬಹಳ ಚೆನ್ನಾಗಿದೆ. ಪ್ರೀತಿ ವಿಚಾರ ಚೆನ್ನಾಗಿದೆ. ಉದ್ಯೋಗ ಚೆನ್ನಾಗಿದೆ ಇವತ್ತು. ವಿವಾಹಿತರ ಜೀವನ, ಮದುವೆ ಆಗಿರುವಂಥವರ ಜೀವನ ಕೂಡ ಚೆನ್ನಾಗಿದೆ. ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ. ಮಾನಸಿಕ ಹಿಂಸೆಯನ್ನು ತಪ್ಪಿಸುತ್ತೆ. ಮನಸ್ಸು ಕೂಡ ಚೆನ್ನಾಗಿರುತ್ತೆ. ದೇಹವೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿಯವರ ದಿನ ಭವಿಷ್ಯ ಹೇಗಿದೆ? ಗುರುವಾರ 12/2025 ನೋಡ್ತಾ ಹೋಗೋಣ. ನೋಡಿ, ದೈಹಿಕ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ. ಕುಂಭರಾಶಿಯವರು ಒಂದಷ್ಟು ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ. ಸೊ ಇವತ್ತು ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆಯಾಗತ್ತೆ. ವಿವಾಹಿತ ಜನರಿಗೆ ಅತ್ತೆ ಮನೆ ಕಡೆಯಿಂದ ಹಣದ ಪ್ರಯೋಜನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೊಡೆದ್ರಲ್ಲ, ಗುಡ್ ನ್ಯೂಸು. ಇನ್ನು ಕೌಟುಂಬಿಕ ಒತ್ತಡ ನಿಮ್ಮ ಗಮನ ಬೇರೆ ಕಡೆಗೆ ಸೆಳೆಯುತ್ತೆ. ಕೆಟ್ಟ ಸಮಯಗಳು ನಿಮಗೆ ಇನ್ನೂ
ಇನ್ನೂ ಕೂಡ ಹೆಚ್ಚನ್ನು ಕೊಡುತ್ತೆ. ಸ್ವಲ್ಪ ಮಟ್ಟಿಗೆ ಇವತ್ತು ಕೂಡ ಕೆಟ್ಟ ಸಮಯ ಅಂತಲೇ ಹೇಳ್ಬೋದು. ಹಾಗಾಗಿ ಹುಷಾರಾಗಿರಿ ಅಂತಲೇ ಹೇಳಬಹುದು. ಒಂದಷ್ಟು ಜನರ ಫ್ರೆಂಡ್ಶಿಪ್ಪು ನಿಮಗೆ ಜೀವನದ ಪಾಠ ಏನು ಅನ್ನೋದನ್ನು ಕಲಿಸೋದಕ್ಕೂ ಕೂಡ ಪ್ರಯತ್ನ ಪಡುತ್ತೆ ಅಂತಲೇ ಹೇಳಬಹುದು. ವ್ಯಾಪಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಆಗುವ ಸಾಧ್ಯತೆ ಇದೆ ಕುಂಭರಾಶಿಯವರು. ಹಾಗಾಗಿ ಹುಷಾರಾಗಿರಿ ಅಂತಲೇ ಹೇಳಬಹುದು. ವೈವಾಹಿಕ ಜೀವನದಲ್ಲಿ ಇನ್ನೂ ಕೂಡ ಪ್ರಗತಿ ಸಾಧಿಸಬೇಕಾಗತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಇವತ್ತು ಕುಂಭರಾಶಿಯವರಿಗೆ 7 ಜಾಸ್ತಿ 7 ಜಾಸ್ತಿ ಫಾಲೋ ಮಾಡಿ. ನಿಮ್ಮ ಕೈನ ಎಡಗೈ ಹಸ್ತದ ಮೇಲೆ 7 ಅಂತ ಬರ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಅದೃಷ್ಟದ ಬಣ್ಣ ಕೆನೆ ಬಣ್ಣ ಮತ್ತು ಬಿಳಿ ಬಣ್ಣ, ಅಂದರೆ ಬಿಳಿ ಬಣ್ಣ ಮತ್ತು ಕೆನೆ ಬಿಳಿ ಅಂತ ಹೇಳ್ತೀವಿ, ಹಾಲು ಕೆನೆ ಅಂತ ಬರುತ್ತಲ್ಲ ಆ ಕಲರು ನಿಮಗೆ ಬಹಳಷ್ಟು ಚೆನ್ನಾಗಿ ಆಗಿಬರುತ್ತೆ. ಬಿಳಿ ಬಣ್ಣ ಕೂಡ ಬಹಳಷ್ಟು ಚೆನ್ನಾಗಿ ಆಗಿಬರುತ್ತೆ. ಬೆಳ್ಳಿಯಿಂದ ಮಾಡಿದಂತಹ ಬಳೆ ಅದನ್ನು ಧರಿಸಿ, ಖಂಡಿತ ಬಹಳ ಚೆನ್ನಾಗುತ್ತೆ. ಅನುಕೂಲಸ್ಥರಿದ್ದರೆ ಯಾವುದಾದ್ರೂ ಬೆಳ್ಳಿ ಬಳೆಯನ್ನು ಕೈಗೆ ಹಾಕ್ಕೊಳ್ಳಿ. ಹೆಂಗಸರಿರ್ಬೋದು ಅಥವಾ ಗಂಡಸರಿರ್ಬೋದು, ಮಕ್ಕಳಿಗೂ ಕೂಡ ಹಾಕಿ, ಖಂಡಿತ ಒಳ್ಳೆಯದಾಗುತ್ತೆ. ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗುತ್ತೆ. ಸಂಪತ್ತು ಕೂಡ ಚೆನ್ನಾಗಿದೆ. ಕುಟುಂಬ ಜೀವನ ಅಷ್ಟಾಗಿ ಇವತ್ತು ಚೆನ್ನಾಗಿಲ್ಲ. ಪ್ರೀತಿ ಜೀವನ ಕೂಡ ಚೆನ್ನಾಗಿಲ್ಲ. ಉದ್ಯೋಗ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ವೈವಾಹಿಕ ಜೀವನ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಕುಂಭರಾಶಿಯವರಿಗೆ. ಹಾಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ಕುಂಭರಾಶಿಯವರು ಎಚ್ಚರಿಕೆಯಿಂದ ಹೆಜ್ಜೆ ಇಡೋದು ಬಹಳಷ್ಟು ಒಳ್ಳೆಯದು. ಇನ್ನು ಕೊನೆ ರಾಶಿ ಬಂದು ಮೀನರಾಶಿ. ಮೀನರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ಒಂದಷ್ಟು ವಿಶ್ರಾಂತಿಯನ್ನು ನೀವು ತೆಗೆದುಕೊಳ್ತೀರಾ. ಯಾಕಂದರೆ ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಆಯಾಸ ಆಗಿರುತ್ತೆ, ಒಂದು ಸ್ವಲ್ಪ ಮಟ್ಟಿಗೆ ನಿರಾಸೆ ಕೂಡ ಆಗಿರುತ್ತೆ. ಇವತ್ತು ವಿಶ್ರಾಂತಿ ಪಡ್ಕೊಳ್ಳುವಂತಹ ದಿನ ಮೀನರಾಶಿಯವರಿಗೆ. ಭೂಮಿ, ವಸತಿ, ಸಾಂಸ್ಕೃತಿಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ಆ ಕಡೆಗೆ ಗಮನ ಕೊಡಿ. ಮಕ್ಕಳಿಂದ ಅನಿರೀಕ್ಷಿತವಾಗಿ ಹೊಸ ಸಂತೋಷದ ಶುಭ ಸುದ್ದಿಗಳು ಸಿಗುತ್ತೆ ಮೀನರಾಶಿಯವರಿಗೆ ತಮ್ಮ ಮಕ್ಕಳಿಂದ. ಅದರ ಜೊತೆಗೆ ಅಮೂಲ್ಯವಾದಂತಹ ಉಡುಗೊರೆಗಳು ಕೂಡ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಂಗಾತಿಯೊಂದಿಗೆ ಉತ್ತಮವಾಗಿ ಇರ್ತೀರ ನೀವು. ಒಳ್ಳೆ ದಿನ. ಕಾನೂನು ಸಲಹೆ ಪಡೆಯೋದಕ್ಕೆ ವಕೀಲರನ್ನು ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಕಾನೂನು ವ್ಯಾಜ್ಯಗಳಲ್ಲಿ ನೀವು ಸಿಲುಕಾಕೊಂಡಿದ್ರೆ ಇವತ್ತು ನೀವು ವಕೀಲರನ್ನು ಕೂಡ ಭೇಟಿ ಮಾಡ್ತೀರಾ. ಒಟ್ಟಾರೆ ಒಂದಷ್ಟು ಕೆಲಸಗಳಿಗೆ ತೊಡಕುಂಟಾಗಬಹುದು. ಹಾಗಾಗಿ ಯಾವುದಾದ್ರೂ ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತು ಪೆಂಡಿಂಗಲ್ಲಿ ಇಟ್ಕೊಂಡಿದ್ರೆ ಸ್ವಲ್ಪ ಮಟ್ಟಿಗೆ ಮುಂದೂಡೋದು ಬಹಳಷ್ಟು ಒಳ್ಳೆಯದು. ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು 5 ಜಾಸ್ತಿ ಫಾಲೋ ಮಾಡಿ ಮೀನರಾಶಿಯವರು. ಹಸಿರು ಬಣ್ಣವನ್ನು ಹಾಕ್ಕೊಂಡು ಹೋಗಿ. ಇವತ್ತು ಬಹಳಷ್ಟು ಚೆನ್ನಾಗಿದೆ ಹಸಿರು ಬಣ್ಣ. ಇಸ್ತ್ರಿ ಮಾಡಬೇಕಾದ್ರೆ ಯಾವುದೇ ವ್ಯಕ್ತಿಯ ಈಗ ಇಸ್ತ್ರಿ ಮಾಡುವಂತಹ ವ್ಯಕ್ತಿ ಇರ್ತಾರಲ್ವಾ, ಐರನ್ ಅಂಗಡಿಯವರು, ಅವರಿಗೆ ನಿಮಗೆ ಏನಾದರೂ ಒಂದಿಷ್ಟು ದಾನ ಮಾಡಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಇದ್ದಿಲಲ್ಲಿ ಇಸ್ತ್ರಿ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಹೋಗಿ ಇದ್ದಿಲನ್ನಾದರೂ ಅಟ್ಲೀಸ್ಟ್ ಕಲ್ಲಿದ್ದಲನ್ನಾದರೂ ಅಟ್ಲೀಸ್ಟ್ ಕೊಟ್ಟು ಬನ್ನಿ. ಖಂಡಿತ ಅದು ನಿಮಗೆ ಬಹಳಷ್ಟು ಒಳ್ಳೇದು ಮಾಡುತ್ತೆ. ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಯಾಕಂದರೆ ಇವತ್ತು ಆರೋಗ್ಯ ಅಷ್ಟೊಂದು ಚೆನ್ನಾಗಿರಲ್ಲ. ಸಂಪತ್ತು ಬರುತ್ತೆ. ಕುಟುಂಬ ಜೀವನ ಚೆನ್ನಾಗಿದೆ. ಪ್ರೀತಿ ಜೀವನ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಉದ್ಯೋಗ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ವಿವಾಹಿತ ಜೀವನ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇದಿಷ್ಟು 12 ರಾಶಿಗಳ ದಿನ ಭವಿಷ್ಯ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಮೀತಾ ಆಸ್ಟ್ರೋ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನನಿತ್ಯ ದಿನ ಭವಿಷ್ಯವನ್ನು ಕೇಳಬಹುದು, ವಾರ ಭವಿಷ್ಯ ಕೇಳಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ಲಾಗತ್ತೆ. ಧನ್ಯವಾದ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.